ಕರ್ನಾಟಕದ ಬಿಜೆಪಿಯ ಆಳ ಅಗಲವನ್ನ ಬಲ್ಲವರಿಗೆ ಅಲ್ಲಿ ಅಧಿಕಾರಕ್ಕಾಗಿ ಲಿಂಗಾಯತರು ಮತ್ತು ಬ್ರಾಹ್ಮಣರ ನಡುವೆ ಕಾದಾಟ ಇರೋದು ಗೊತ್ತಿದೆ. ಕರ್ನಾಟಕದ ಬಿಜೆಪಿಯೊಳಗೆ ಲಿಂಗಾಯತರು ಮತ್ತು ಬ್ರಾಹ್ಮಣರ ನಡುವೆ ಅಧಿಕಾರಕ್ಕಾಗಿ ದೊಡ್ಡ ಶೀತಲ ಸಮರವೇ ನಡೆದಿದೆ. ಅದು ಯಡಿಯೂರಪ್ಪ ವರ್ಸಸ್ ಅನಂತ್ ಕುಮಾರ್ ಇರಬಹುದು, ಯಡಿಯೂರಪ್ಪ ವರ್ಸಸ್ BL ಸಂತೋಷ್ ಇರಬಹುದು, ಯಡಿಯೂರಪ್ಪ ವರ್ಸಸ್ ಪ್ರಹ್ಲಾದ್ ಜೋಶಿ ಇರಬಹುದು. ಬಿಜೆಪಿಯಲ್ಲಿ ಅಧಿಕಾರಕ್ಕಾಗಿ ಈ ಎರಡು ವರ್ಗದ ನಡುವೆ ಕಾದಾಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಕರ್ನಾಟಕದ ರಾಜಕಾರಣದ ಒಳನೋಟವನ್ನ ಬಲ್ಲವರು ಮತ್ತು ಇಲ್ಲಿನ ರಾಜಕಾರಣದ ಆಳ ಅಗಲವನ್ನ ಬಲ್ಲವರು ಈ ಬಗ್ಗೆ ಅನೇಕ ಸಲ ತಿಳಿಸ್ಕೊಟ್ಟಿದ್ದಾರೆ. ಮೊದಲಿಗೆ ಲಿಂಗಾಯತ ಯಡಿಯೂರಪ್ಪ ಮತ್ತು ಬ್ರಾಹ್ಮಣ ಅನಂತ್ ಕುಮಾರ್ ನಡುವೆ ತುಂಬಾ ಕಾಲ ಫೈಟ್ ನಡೆಯಿತು. ಆ ಬಳಿಕ ಯಡಿಯೂರಪ್ಪ ಮತ್ತು BL ಸಂತೋಷ್ ನಡುವೆಯೂ ಈ ಕಾದಾಟ ಆಯಿತು. ಇದೆಲ್ಲ ಈಗ ಹಳೇದಾಯಿತು. ಲೇಟೆಸ್ಟ್ ಫೈಟ್ ಅಂದರೆ ಅದು ಧಾರವಾಡದಲ್ಲಿ ಶುರುವಾಗಿದೆ. ಹೌದು, ಬಿಜೆಪಿಯ ಭದ್ರ ನೆಲೆಯಾಗಿರುವ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಅದೇ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಫೈಟ್ ಶುರುವಾಗಿದೆ. ಧಾರವಾಡದ ಬಿಜೆಪಿ ಅಭ್ಯರ್ಥಿಯಾಗಿರುವ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ವಿರುದ್ಧ ಲಿಂಗಾಯತ ಸ್ವಾಮೀಜಿ ತೊಡೆತಟ್ಟಿದ್ದಾರೆ. ಇದರಿಂದ ಜೋಶಿ ಟೆನ್ಷನ್ ಮಾಡಿಕೊಳ್ಳುವಂತಾಗಿದೆ. ನಿಮಗೆ ಗೊತ್ತಿದೆ, ಧಾರವಾಡ ಕ್ಷೇತ್ರ ಬಿಜೆಪಿಯ ಭದ್ರ ನೆಲೆ. ಇಲ್ಲಿ ಪ್ರಹ್ಲಾದ್ ಜೋಶಿ 2004ರಿಂದ ಸತತವಾಗಿ ಗೆದ್ದು ಬಂದಿದ್ದಾರೆ. ಈಗ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಿ ಮೋದಿ ಅವರಿಗೆ ಆಪ್ತರು. ಕರ್ನಾಟಕದ ಪವರ್ಫುಲ್ ಕೇಂದ್ರ ಸಚಿವ, ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲೂ ಪ್ರಬಲ ನಾಯಕರಾಗಿ ಬೆಳೆದಿದ್ದಾರೆ. ಅಂದಹಾಗೆ ಪ್ರಹ್ಲಾದ್ ಜೋಶಿ ಅವರನ್ನ ಇಷ್ಟು ಸಲ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸ್ಕೊಟ್ಟವರು ಲಿಂಗಾಯತರು ಎನ್ಬಹುದು. ಯಾಕಂದ್ರೆ ಧಾರವಾಡದಲ್ಲಿ ಲಿಂಗಾಯತ ಮತದಾರರೇ ಅಧಿಕ. ಅವರು ಬಿಜೆಪಿಯನ್ನೇ ಬೆಂಬಲಿಸ್ತಾ ಬಂದಿದ್ದಾರೆ. ಆದರೆ ಲಿಂಗಾಯತರು ಜೋಶಿಯನ್ನ ರಾಜಕೀಯವಾಗಿ ಬೆಳೆಸಿದರೂ ಸಹ ಜೋಶಿ ಅವರು ಲಿಂಗಾಯತರನ್ನ ತುಳಿದಿದ್ದಾರೆ ಅನ್ನೋ ಲಿಂಗಾಯತ ಸಮುದಾಯದ ದಿಂಗಲೇಶ್ವರ ಶ್ರೀಗಳ ಆರೋಪ. ಹೀಗಾಗಿ ಲಿಂಗಾಯತ ಮತದಾರರೇ ಅಧಿಕವಾಗಿರುವ ಧಾರವಾಡ ಕ್ಷೇತ್ರದಲ್ಲಿ ಲಿಂಗಾಯತ ವಿರೋಧಿ ಪ್ರಹ್ಲಾದ್ ಜೋಶಿ ಅಭ್ಯರ್ಥಿಯಾಗಬಾರದು ಎಂಬ ಕೂಗು ಎದ್ದಿತ್ತು. ಆದರೆ ಜೋಶಿಯವರೇ ಅಭ್ಯರ್ಥಿಯಾಗಿದ್ದಾರೆ. ಹೀಗಾಗಿ ಜೋಶಿ ಅವರನ್ನ ಸೋಲಿಸುವುದೇ ನಮ್ಮ ಗುರಿ ಎಂಬ ಘೋಷಣೆಗಳು ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಮೊಳಗ್ತಾ ಇದೆ. ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ಲಿಂಗಾಯತ ವಿರೋಧಿ ಅಂತ ಆರೋಪಿಸಿರೋದು ಧಾರವಾಡದ ಶಿರಹಟ್ಟಿಯ ದಿಂಗಾಲೇಶ್ವರ ಸ್ವಾಮೀಜಿ ಮತ್ತು ಇನ್ನೊಂದಿಷ್ಟು ಮಂದಿ ಮಠಾಧೀಶರು. ಕೆಲ ದಿನಗಳ ಹಿಂದೆ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದ ಸ್ವಾಮೀಜಿಗಳ ತಂಡ ಜೋಶಿ ವಿರುದ್ಧ ಆರೋಪಗಳ ಮೇಲೆ ಆರೋಪಗಳನ್ನು ಹೊರಿಸಿದರು. ಪ್ರಹ್ಲಾದ್ ಜೋಶಿ ಲಿಂಗಾಯತರನ್ನ ತುಳಿದಿದ್ದಾರೆ, ಬೇರೆ ಸಮುದಾಯದವರನ್ನ ಕಡೆಗಣಿಸಿದ್ದಾರೆ, ಲಿಂಗಾಯತ ಸ್ವಾಮೀಜಿಗಳನ್ನ ಕಡೆಗಣಿಸಿದ್ದಾರೆ. ಹೀಗಾಗಿ ಲಿಂಗಾಯತರು ಬಹುಸಂಖ್ಯಾತ ಮತದಾರರಾಗಿರುವ ಧಾರವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ಅವರನ್ನ ಬದಲಾವಣೆಗೆ ಬಿಜೆಪಿ ಹೈಕಮಾಂಡ್ ಅನ್ನ ಆಗ್ರಹಿಸಿದ್ರು. ದಿಂಗಾಲೇಶ್ವರ ಸ್ವಾಮೀಜಿಯವರು ಆರೋಪಿಸಿರುವಂತೆ ಯಡಿಯೂರಪ್ಪನವರು CM ಸ್ಥಾನದಿಂದ ಕೆಳಗಿಳಿಯುವಲ್ಲಿ ಜೋಶಿಯವರ ಪಾತ್ರ ಇದೆಯಂತೆ. ಹಾಗೆ ಜಗದೀಶ್ ಶೆಟ್ಟರ್ ಅವರಿಗೆ ವಿಧಾನಸಭೆ ಟಿಕೆಟ್ ನಿರಾಕರಿಸಿದರ ಹಿಂದೆಯೂ ಜೋಶಿ ಕೈವಾಡ ಇತ್ತಂತೆ. ಹೀಗೆ ಜೋಶಿ ಅವರು ಲಿಂಗಾಯತರನ್ನ ತುಳಿದಿದ್ದಾರೆ ಅಂತ ಸ್ವಾಮೀಜಿ ನೇರವಾಗಿ ಆರೋಪ ಹೊರಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಲಿಂಗಾಯತರ ವಿರೋಧಿ ಅಂತ ಆರೋಪಿಸಿರುವ ಅವರು ಧಾರವಾಡ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರನ್ನ ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಬಿಜೆಪಿಗೆ ಮಾರ್ಚ್ 31ರವರೆಗೆ ಗಡುವು ಕೂಡ ನೀಡಿದ್ರು. ಆದರೆ ಗಡುವು ಮುಗಿದಿದೆ, ಅಭ್ಯರ್ಥಿ ಬದಲಾಗಿಲ್ಲ. ಜೋಶಿ ಅವರೇ ಧಾರವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಹೀಗಾಗಿ ದಿಂಗಾಲೇಶ್ವರ ಸ್ವಾಮೀಜಿಯವರು ಜೋಶಿ ವಿರುದ್ಧ ನೇರವಾಗಿ ತೊಡೆತಟ್ಟಿದ್ದಾರೆ. ಧಾರವಾಡ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಜೋಶಿ ವಿರುದ್ಧ ಕಣಕ್ಕಿಳಿಯಲು ಅವರು ತೀರ್ಮಾನ ಮಾಡಿದ್ದಾರೆ. ಜೋಶಿ ಅವರನ್ನ ಸೋಲಿಸುವುದೇ ನಮ್ಮ ಗುರಿ ಎಂದಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳ ನಿರ್ಧಾರದಿಂದ ಕಂಗೆಟ್ಟಿರುವ ಪ್ರಹ್ಲಾದ್ ಜೋಶಿ ಅವರು ಶ್ರೀಗಳಿಗೆ ನೋವಾಗಿದ್ರೆ ಕ್ಷಮೆ ಕೇಳೋದಾಗಿ ಹೇಳಿದರು. ಆದರೆ ಶ್ರೀಗಳು ಜೋಶಿ ಅವರ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ. ಕ್ಷಮೆ ಕೇಳೋದು ಮತ್ತೆ ಅದೇ ತಪ್ಪು ಮಾಡೋದು ಇದೇ ಆಯಿತು ಅಂತ ಕಿಡಿಕಾರಿದ್ದಾರೆ. ನಮ್ಮ ನಿರ್ಧಾರ ಅಚಲ, ಜೋಶಿ ಅವರನ್ನ ಸೋಲಿಸುವುದೇ ನಮ್ಮ ಗುರಿ ಎಂದು ಪುನರುಚ್ಚರಿಸಿದ್ದಾರೆ. ಹೀಗಾಗಿ ಧಾರವಾಡದ ರಣಕಣ ಈಗ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಕದನವಾಗಿ ಮಾರ್ಪಾಡಾಗಿದೆ.
ಈ ನಡುವೆ ಪ್ರಹ್ಲಾದ್ ಜೋಶಿ ಹೋದಲ್ಲಿ ಬಂದಲ್ಲಿ ಲೋಕಸಭೆ ಚುನಾವಣೆಯ ಭವಿಷ್ಯ ಹೇಳ್ತಾ ಇದ್ದಾರೆ. ವಿರೋಧಿಗಳ ಸೋಲಿನ ಬಗ್ಗೆ ರೋಷಾವೇಶದ ಭಾಷಣ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸೋಲ್ತಾರೆ, ಅವರು ಸೋಲ್ತಾರೆ, ಇವರು ಸೋಲ್ತಾರೆ, ಮತ್ತೊಬ್ರು ಸೋಲ್ತಾರೆ ಅಂತ ಭವಿಷ್ಯ ಹೇಳ್ಕೊಂಡೇ ಓಡಾಡ್ತಾ ಇದ್ದಾರೆ. ಆದ್ರೆ ಇದೇ ಪ್ರಹ್ಲಾದ್ ಜೋಶಿ ಈಗ ಸೋಲಿನ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರು ನಿಂತ ನೆಲವೇ ಕುಸಿಯುತ್ತಿರುವುದು ಅವರಿಗೆ ಅರಿವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ತನ್ನ ಬುಡವೇ ಅಲ್ಲಾಡ್ತಾ ಇದ್ರು ಜೋಶಿಯವರು ಬೇರೆಯವರ ಸೋಲಿನ ಬಗ್ಗೆ ಗಿಣಿಶಾಸ್ತ್ರ ಹೇಳೋದನ್ನ ಬಿಟ್ಟಿಲ್ಲ. ಅದೇನೇ ಇರಲಿ, ಒಟ್ನಲ್ಲಿ ಲೋಕಸಭಾ ಚುನಾವಣೆ ಟೈಮಲ್ಲಿ ಕರ್ನಾಟಕದ ಬಿಜೆಪಿ ನಸೀಬು ಕೆಟ್ಟಂತಿದೆ. ಬಿಜೆಪಿಗೆ ಮೇಲಿಂದ ಮೇಲೆ ಹೊಡೆತ ಬೀಳ್ತಾನೆ ಇದೆ. ಆಂತರಿಕ ಭಿನ್ನಮತಗಳು, ಬಂಡಾಯಗಳು, ಜಗಳಗಳು, ಆರೋಪ ಪ್ರತ್ಯಾರೋಪಗಳು ಕರ್ನಾಟಕದ ಬಿಜೆಪಿಯನ್ನ ಹೈರಾಣು ಮಾಡಿಟ್ಟಿದೆ. ಶಿಸ್ತಿನ ಪಕ್ಷ ಎಂದು ಪೋಸ್ಟ್ ಕೊಡುವ ಬಿಜೆಪಿಯಲ್ಲಿ ಈಗ ಸ್ವಲ್ಪವೂ ಶಿಸ್ತಿಲ್ಲ. ಎಲ್ಲವೂ ಔಟ್ ಆಫ್ ಕಂಟ್ರೋಲ್. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ಬಿಜೆಪಿ ಶಾಸಕರು ಮತ್ತು ನಾಯಕರು ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಇದರಿಂದ ಬಿಜೆಪಿ ಮೇಲೆ ಕೆಟ್ಟ ಪರಿಣಾಮ ಬೀರಿವೆ. ಪರಿಣಾಮ ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಹೆಚ್ಚಿನ ಕ್ಷೇತ್ರಗಳು ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾದ ಒಂದು ಕ್ಷೇತ್ರ ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರ. ಅಲ್ಲಿಗ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಫೈಟ್ ನಡೀತಿರುವುದರಿಂದ ಅಲ್ಲಿ ಬಿಜೆಪಿ ಸೋಲಬಹುದು ಎಂಬ ಚರ್ಚೆಗಳು ನಡೀತಾ ಇದೆ. ಜೋಶಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧಿಸಿದರೆ ಮತ ವಿಭಜನೆಯಿಂದ ಜೋಶಿಗೆ ಸಂಕಷ್ಟ ಎದುರಾಗಬಹುದು, ಬಿಜೆಪಿಗೆ ಸೋಲಾಗಬಹುದು, ಕಾಂಗ್ರೆಸ್ ಗೆಲ್ಲುವ ಚಾನ್ಸ್ ಇದೆ ಅಂತ ಲೋಕಲ್ ಸಮೀಕ್ಷೆಗಳು ಹೇಳ್ತಾ ಇದೆ.